ಸೂಪರ್ 3 ನೀವು ನೋಡಬೇಕು, ನಮಗೆ ಕರೆ ಮಾಡಬೇಕು, ಮಾತಾಡಬೇಕು. ಸರ್ 15 ವರ್ಷ ಅವರ ಪರಿಸ್ಥಿತಿ ಯಾವ ರೀತಿ ಇತ್ತು? ಆ ಕುಟುಂಬ ಒಂದು ದಲಿತ ಕುಟುಂಬ, ಒಂದು 80 ವರ್ಷದ ತಾಯಿ, ಅವರೊಬ್ಬರು ಮಗಳು, ಅವರಿಗಿಬ್ಬರು ಮಕ್ಕಳು, ಇನ್ನೂ ಒಟ್ಟು 5-6 ಜನ, ಮನೆ ಇಲ್ಲ, ಒಲೆಯಲ್ಲಿ ಬೆಂಕಿ ಹೊತ್ತಿಸಿಲ್ಲ, ಆ ಕಡೆ ಈ ಕಡೆ ಭಿಕ್ಷೆ ಬೇಡಿ ತಿಂದಂಥ ಅನ್ನ, 6ನೇ ಕ್ಲಾಸಲ್ಲಿರುವಂಥ ಚುರುಕು ಬುದ್ಧಿಯ ಹುಡುಗ, ಆತನಿಗೆ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಸೀಟ್ ಸಿಕ್ಕಿಲ್ಲ, ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ, ಭಾಗ್ಯಲಕ್ಷ್ಮಿ ಬರ್ತಾ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಮನೆ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಇಲ್ಲ. 15 ವರ್ಷಗಳಿಂದ ಅದೇ ಪರಿಸ್ಥಿತಿ. ಆದರೆ ನಿನ್ನೆ ಸೂಪರ್ 3ಯಲ್ಲಿ ಒಂದು ಸುದ್ದಿ ಹೋಯಿತು ಅಷ್ಟೇ. ನೀವು ನಂಬಲೇಬೇಕು, 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ಅದನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ತುಮಕೂರಲ್ಲಿ ಸೂಪರ್ 3 ಸೌಂಡ್ ಬಡತನದಲ್ಲಿ ಬೆಂದಿದ್ದವರ ಲೈಫ್ ಫುಲ್ ಚೇಂಜ್. ಇಡೀ ಸರ್ಕಾರವೇ ದೊಡ್ಡರಾಂಪುರದಲ್ಲಿ ಮೊಕ್ಕಾಂ. ಕೋಮು ಗಲಭೆಯ ಕಿಚ್ಚಿಗೆ ಕರಗಿದ ಬೆಣ್ಣೆ ನಗರಿ, ಕಿಡಿಗೇಡಿಗಳನ್ನು ಜಾಲಾಡಿ ಬೆಂಡೆತ್ತಿದ ಎಸ್ಪಿ, ಜೀವದ ಹಂಗು ತೊರೆದು ಡಿವೈಎಸ್ಪಿ ಹೋರಾಟ. ಹನಿ ಟ್ರ್ಯಾಪ್ ಕೇಸಲ್ಲಿ ಮುನಿರತ್ನ ಅರೆಸ್ಟ್, ದಯಾನಂದ ಸಾಗರ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ, ಉಳಿದ ಆರೋಪಿಗಳ ಬಂಧನಕ್ಕೆ ಸ್ಪೆಷಲ್ ಟೀಮ್ ರಚನೆ. ಕೈದಿಗಳ ಕಳ್ಳಾಟಕ್ಕೆ ಪರಪ್ಪನ ಅಗ್ರಹಾರ, ಜೈಲಾಧಿಕಾರಿಗಳು ಸಾಥ್. 15ರಿಂದ 20 ಸಾವಿರ ಮೌಲ್ಯದ ಮೊಬೈಲ್ ಸಪ್ಲೈ, ವಿಶೇಷ ಊಟಕ್ಕೆ 50,000 ಕಮಾಯ್. ಬೀದರ್ನಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಭರ್ಜರಿ ಕಾರ್ಯಾಚರಣೆ, 1 ಕೋಟಿ ಮೌಲ್ಯದ ತಂಬಾಕು ಜಪ್ತಿ, ನಕಲಿ ಗುಟ್ಕಾ, ಪಾನ್ ಮಸಾಲ ವಶಕ್ಕೆ. ಈ ಸುದ್ದಿಯನ್ನು ಹೇಳೋದಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ. ಮಾಧ್ಯಮ ಕೇವಲ TRP ಇಂದ ಹೋಗ್ತೀರಿ, ಅವ್ರನ್ನ ತಗೊಂಬರ್ತೀರಿ. ನಮಗೆ ಇವತ್ತು ಕೂಡ TRP ಬರುವಂಥ ಸುದ್ದಿಗಳಿದೆ. ಆದರೆ ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್, ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಧ್ವನಿ ಯಾವ ರೀತಿ ಎತ್ತುತ್ತೇವೆ ಅಂತಂದರೆ, ಆ ಧ್ವನಿ ವಿಧಾನಸೌಧಕ್ಕೆ ಕೇಳಿಸ್ಬೇಕು,